ಸಿಎಂ ವಿರುದ್ಧದ ತನಿಖೆಗೆ ಕೋರ್ಟ್ ಅಸ್ತು ಅಂದಿದೆ. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಲೀಗಲ್ ಟೀಮ್ ಜೊತೆ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಕಾನೂನು ರಾಜಕೀಯ ಹೋರಾಟಗಳು ಏನೇನಾಗಿರುತ್ತವೆ ಅನ್ನೋದು ರಾಜ್ಯದ ಕುತೂಹಲವೂ ಹೌದು. ಅದರ ಜೊತೆಗೆ ಅವರು ಕೂಡ ಈ ಬಗ್ಗೆ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಹಿರಿಯ ಸಚಿವರು ಕಾನೂನು ತಜ್ಞರ ಜೊತೆ ಸಿಎಂ ಸಭೆ ನಡೆಸೋರಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಮಹತ್ವದ ಸಭೆ ನಡೆಸೋರಿದ್ದಾರೆ. ಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಪ್ರೊಫೆಸರ್ ರವಿವರ್ಮ ಕುಮಾರ್ ಮತ್ತು ಇತರ ಕಾನೂನು ತಜ್ಞರು ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಇನ್ನು ಮೂಡಾ ಪ್ರಕರಣದ ಕುರಿತು ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಗಮನ ಸೆಳೆದಿದೆ ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆ. ಮಧ್ಯಾಹ್ನ 12:30ಕ್ಕೆ ಈ ಸಭೆ ನಡೆಯುತ್ತೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನೇನು ಚರ್ಚೆಯಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಪ್ರಶಾಂತ್, ಒಂದು ಕಾನೂನಾತ್ಮಕ ಹೋರಾಟ ಏನೇನು ಮಾಡಬೇಕು ಅನ್ನೋದ್ರ ಚರ್ಚೆನೂ ಹೌದು. ಆದರೆ ಒಳವಲಯದಲ್ಲೇ ಒಂದು ಚರ್ಚೆ ಈಗಾಗಲೇ ಆರಂಭ ಆಗಿರುತ್ತೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಕುರ್ಚಿ ವಿಷಯ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುತ್ತೆ. ಇದು ಆಂತರಿಕವಾಗಿ ಮೂಡಾ ಹಗರಣ ಬೆಳಕಿಗೆ ಬಂದು ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಾಗನಿಂದಲೇ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಒಂದು ತಳಮಳ ಇದೆ. ಸಿದ್ದರಾಮಯ್ಯನವರ ಬಣ ಪದೇ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಏನೂ ಆಗ್ತಾ ಇಲ್ಲ, ಸಿದ್ದರಾಮಯ್ಯನವರ ಹಿಂದೆ ನಾನಿದ್ದೀನಿ ಅನ್ನುವ ರೀತಿಯ ವಿಚಿತ್ರ ಹೇಳಿಕೆಗಳನ್ನು ಆಗಾಗ ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮೌನದಿಂದಿದ್ದಾರೆ ನೋಡಿ, ಅವರು ಏನೂ ಹೇಳಿಕೆನೇ ಕೊಟ್ಟಿಲ್ಲ ಇಲ್ಲಿವರೆಗೆ. ಇದು ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ತಳಮಳ ನಿಶ್ಚಿತವಾಗಿದೆ. ಆದರೆ ಈಗ ನೋಡಿ, ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ 2 ಅಂಶಗಳು ಬಹಳಷ್ಟು ಮುಜುಗರವನ್ನು ತರಬಹುದು. ಒಂದು, ಮ್ಯಾಟರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ಆದೇಶವನ್ನೇ ಎತ್ತಿ ಹಿಡಿದ್ರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ. ಅದರ ಯಾಕಂದರೆ ಕಾನೂನಿನ ವ್ಯಾಖ್ಯಾನಕ್ಕೆ ಅಂತಿಮ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಏನು ಹೇಳುತ್ತೆ ಅನ್ನೋದು ಭಾಳ ಮುಖ್ಯ. ಎರಡನೇದು, ಸಿದ್ದರಾಮಯ್ಯನವರಿಗೆ ಮೇಲಿನ ಕೋರ್ಟ್ಗಳಲ್ಲಿ ತಡೆಯಾಜ್ಞೆ ದೊರಕದೆ ಹೋದರೆ ಮುಜುಗರದ ಸನ್ನಿವೇಶಗಳನ್ನು ಏನು ಎದುರಿಸಬೇಕಾಗತ್ತೆ. ಈಗ ನೋಡಿ, ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರಿಯಾಣದಲ್ಲೊಂದು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟರು. ಹರಿಯಾಣದ ಜನ ಏನು ಸಿದ್ದರಾಮಯ್ಯನವರ ಮ್ಯಾಟರ್ ಕಾರಣದಿಂದ ವೋಟ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಪ್ರಧಾನಮಂತ್ರಿಗಳ ಆ ಹೇಳಿಕೆಯಿಂದ ಮುಜುಗರ ಆಗೋದು ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ. ಈಗ ನನಗನ್ಸುತ್ತೆ ಕ್ಯಾಬಿನೆಟ್ನಲ್ಲಿ ಈಗ ಹೈಕೋರ್ಟ್ನ ಆದೇಶದ ನಂತರ ಅದನ್ನೇನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡುವ ಅವಶ್ಯಕತೆಯೇ ಇಲ್ಲ. ಕ್ಯಾಬಿನೆಟ್ನಲ್ಲೇನು ಚರ್ಚೆ ಮಾಡಲಿಕ್ಕಿಲ್ಲ. ಯಾಕಂದರೆ ರಾಜ್ಯಪಾಲರ ಆದೇಶದ ಬಗ್ಗೆ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಸತತವಾಗಿ 2 ನಿರ್ಣಯಗಳನ್ನು ತೆಗೆದುಕೊಳ್ತು. ನೀವು ರಾಜ್ಯಪಾಲರನ್ನ ಪೊಲಿಟಿಕಲಿ ಮೋಟಿವೇಟೆಡ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ಈಗ ಹೈಕೋರ್ಟ್ ಆದೇಶದಲ್ಲಿ ಕ್ಯಾಬಿನೆಟ್ ಏನು ನಿರ್ಣಯ, ಬಟ್ ಆನ್ ದ ಸೈಡ್ಲೈನ್ಸ್ ಆಫ್ ಕ್ಯಾಬಿನೆಟ್ ಏನು ಚರ್ಚೆ ಆಗುತ್ತೆ. ಯೂಶಲಿ ಕ್ಯಾಬಿನೆಟ್ ಆದಮೇಲೆ ಒಂದು ಅನೌಪಚಾರಿಕ ಚರ್ಚೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ನಡುವೆ ನಡೆಯುತ್ತೆ. ಆ ಚರ್ಚೆ ಏನಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಕಾನೂನು ತಜ್ಞರ ಜೊತೆ ಮುಖ್ಯಮಂತ್ರಿಗಳು ಸತತ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ನನಗನ್ಸುತ್ತೆ ಅವ್ರಿಗೆ ಯಾರು ಕಾನೂನು ಸಲಹೆಯನ್ನು ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ನೀವು 62 ಕೋಟಿನೋ 70 ಕೋಟಿನೋ 80 ಕೋಟಿನೋ ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಎದ್ದು ನಿಂತು ಏನು ಹೇಳಬೇಕಿತ್ತು? 14 ಸೈಟ್ಗಳನ್ನು ಕೊಟ್ಟಿದ್ದು ಕೂಡ ನನಗೂ ತಪ್ಪಾಗಿದೆ ಅಂತಾದರೆ ಇಡೀ ಮೂಡಾ ಹಗರಣದ ಬಗ್ಗೆ ತನಿಖೆ ನಡೆಸ್ತೀನಿ ಬಿಡಿ ಅಂಥೇಳಿ ಆ 14 ಸೈಟ್ಗಳನ್ನು ಹೋಲ್ಡ್ ಮಾಡಿದರೆ ಇಷ್ಟು ಸುದೀರ್ಘ ಅವಧಿಯವರೆಗೆ ಈ ಮ್ಯಾಟರ್ ಎಳಿಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೌದು. ನಾನಂದರೆ ನಿಮಗೊಂದು ಭಾಳ ವರ್ಷಗಳಾಯಿತು ಅನ್ನೋ ಕಾರಣಕ್ಕೆ ಆ ಘಟನೆ ಹೇಳ್ತೀನಿ. ಯಡಿಯೂರಪ್ಪನವರ ಬಗ್ಗೆ ಆರೋಪಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ವು ಭಾವನ. ಯಡಿಯೂರಪ್ಪನವರ ಬಗ್ಗೆ ಆಗಿನ ಮುಖ್ಯ ಕಾರ್ಯದರ್ಶಿಗಳನ್ನು BJPಯ ನಾಯಕರು ಕರೆಸ್ಕೊಂಡ್ರು. ಅಂದರೆ ನೋಡಿ, ಆ್ಯಕ್ಚುಲಿ ಹೋಗಬೇಕಾಗಿಲ್ಲ, ಆದರೆ ಅವರವರ ಸಂಬಂಧಗಳ ದೃಷ್ಟಿಯಿಂದ ಕರೆಸ್ಕೊಂಡ್ರು. ಏನಿದೆ ಪ್ರಕರಣದಲ್ಲಿ ಅಂತಕ್ಕಂಥದ್ದನ್ನು ಕೇಳಿದಾಗ ಆಗಿನ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ಅಥವಾ ಇನ್ನೂ ಬೇರೆ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿನೋ ಹೋಗಿದ್ರು. ನಾನು ಹೆಸರುಗಳನ್ನ ಹೇಳೋಲ್ಲ ಯಾರು ಕರೆಸ್ಕೊಂಡ್ರು ಅಂತಕ್ಕಂಥದ್ದು. ದಟ್ ಈಸ್ ನಾಟ್ ಗುಡ್. ಕರೆಸ್ಕೊಂಡಾಗ ಅಧಿಕಾರಿಗಳು ಕೇಂದ್ರದ BJP ನಾಯಕರಿಗೆ ಹೇಳಿದರು, ಪ್ಲೀಸ್ ಆಸ್ಕ್ ಹಿಮ್ ಯಡಿಯೂರಪ್ಪ ಟು ಸ್ಟೆಪ್ ಡೌನ್, ಪೇಪರ್ಸ್ಗಳಲ್ಲಿ ಸಾಕಷ್ಟು ಉಲ್ಲಂಘನೆ ಇದೆ ಅಂತಕ್ಕಂಥದ್ದು. BJP ನಾಯಕರು ಯಡಿಯೂರಪ್ಪನವ್ರನ್ನ ಕರೆಸಿ ಕೇಳಿದಾಗ ಅವರು ಅದನ್ನು ಒಪ್ಪಲಿಲ್ಲ. ಮುಂದೆ ಏನಾಯಿತು? ಲೀಗಲ್ ಟ್ಯಾಂಗಲ್ನಲ್ಲಿ ಸಿಲುಕಿ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟು ಯಡಿಯೂರಪ್ಪನವ್ರು ಜೈಲ್ಗೆ ಹೋಗ್ತಕ್ಕಂಥ
ಒಬ್ಬ ಮುಖ್ಯಮಂತ್ರಿಗೆ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗೋದು ಅನ್ಫಾರ್ಚುನೇಟ್. ಯಾಕಂದರೆ ರಾಜ್ಯವನ್ನು ಈಗ ಸಿದ್ದರಾಮಯ್ಯನವರ ಈಗ ನಿನ್ನೆಯಿಂದ ಎಲ್ರಿಗೂ ಅನಿಸ್ತಾ ಇರೋದೇನು, ಸಿದ್ದರಾಮಯ್ಯನವ್ರ ಥರದ ಅಪ್ರೈಟ್ ಮಾರಲಿ ಯಾವತ್ತೂ ಡ್ಯಾಶಿಂಗ್ ಪೊಸಿಷನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ FIR ಹಾಕಿದಾಗ ಒಬ್ಬ ಮುಖ್ಯಮಂತ್ರಿ ಆರೋಪಿ ಅಂತ ಕಾನೂನಿನ ದೃಷ್ಟಿಯಲ್ಲಿ ಬರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೂ ಮುಜುಗರ, ಸರ್ಕಾರಕ್ಕೂ ಮುಜುಗರ, ಆ ಪಾರ್ಟಿಗೂ ಮುಜುಗರ. ಹೀಗಾಗಿ ಈ ಇಟ್ಸ್ ನಾಟ್ ನೈತಿಕ. ಈ ಮುಜುಗರದ ಸನ್ನಿವೇಶಗಳಿಂದ ತಪ್ಪಿಸಿಕೊಳ್ಳಲು FIR ಹಾಕಿದ ತಕ್ಷಣ ರಾಜೀನಾಮೆ ಕೊಡಿ ಅಂತಕ್ಕಂಥ ಒಂದು ಪರಿಪಾಠ ಇತ್ತು. ಕೇಜ್ರಿವಾಲ್ ಆ ಪರಿಪಾಠವನ್ನು ಬಿಡಿ, ಅವರು ಜೈಲಿಗೆ ಹೋಗಿನೂ ಇದ್ದರು. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಆ ಮುಜುಗರದ ಸನ್ನಿವೇಶವನ್ನು ಸಿದ್ದರಾಮಯ್ಯ ಹೇಗೆ ಎದುರಿಸ್ತಾರೆ, ಕಾಂಗ್ರೆಸ್ ಪಾರ್ಟಿ ಹೇಗೆ ಎದುರಿಸುತ್ತೆ, ಸರ್ಕಾರ ಹೇಗೆ ಎದುರಿಸುತ್ತೆ. ಈಗ ನೀವು ರಾಜ್ಯಪಾಲರು ನಿಮ್ಗೆ ಕೇಳಿದಾಗ ಮುಖ್ಯ ಕಾರ್ಯದರ್ಶಿಗಳು ಏನು ಹೇಳಿದರು, ಅವ್ರ ಪತ್ರ ನಾನು ಓದಿದ್ದೀನಿ. ಜಸ್ಟ್ ಶಾಲಿನಿ ರಜನೀಶ್ ಬಂದಿದ್ರು ಅವ್ರು ಹೇಳಿದ್ರು ಇಲ್ಲ ಇದರಲ್ಲೇನು ತಪ್ಪಾಗಿಲ್ಲ ಅಂತ. ಅಡ್ವೊಕೇಟ್ ಜನರಲ್ ಏನು ಹೇಳಿದರು, ಯಾವುದೇ ತಪ್ಪು ನಡೆದಿಲ್ಲ ಅಂತಕ್ಕಂಥ. ಈಗ ಹೈಕೋರ್ಟ್ ಹೇಳಿ FIR ದಾಖಲಾದ ನಂತರ ನೀವು ಸರ್ಕಾರದ ಮಷಿನರಿ ನಿಮ್ಮ ಜೊತೆಗಿರಲ್ಲ. ಯು ಹ್ಯಾವ್ ಟು ಫೇಸ್ ಇಟ್ ಇಂಡಿವಿಜುವಲಿ. ರೈಟ್. ಅದು ಇನ್ನಷ್ಟು ಮುಜುಗರವನ್ನು ತಂದೊಡ್ತಾ ಹೋಗುತ್ತೆ. ಆ ಮುಜುಗರವನ್ನು ಹೇಗೆ ಎದುರಿಸ್ತಾರೆ ನೋಡಿ, ರಾಜೀನಾಮೆ ಕೊಡಿ ಅಂತಕ್ಕಂಥದ್ದನ್ನು ಯಾವ ಕಾನೂನು ಹೇಳಲ್ಲ. ಬಟ್ ಮುಜುಗರವನ್ನು ಎದುರಿಸ್ಲಿಕ್ಕೆ ತಯಾರಿದ್ದೀರಾ, ದ್ಯಾಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ರೈಟ್. ಹಾಗಾದ್ರೆ ಕರ್ನಾಟಕದ CMಗಳು ಅಧಿಕಾರದಲ್ಲಿದ್ದಾಗ ಹಿಂಗಿದ ಸಮಸ್ಯೆಗಳೇ ಬಂದಿಲ್ವಾ, ಹಗರಣಗಳ ಬಗ್ಗೆ ಏನು ಚರ್ಚೆನೇ ಆಗಿಲ್ವಾ? ಆಗಿದೆ. ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.